ಹಾಯ್ ಫ್ರೆಂಡ್ಸ್, ಮೀನ ರಾಶಿಯವರು. ಈ ರಾಶಿಯವರು ಯಾವಾಗಲೂ ಅವರ ಹೃದಯ ಬಂಗಾರದಂತೆ ಈಗಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಅವರ ಮನೆಯಲ್ಲಿ ಶಾಂತಿ, ಭಕ್ತಿ, ಪ್ರೀತಿ ತುಂಬಿರುತ್ತೆ ಎಂಬ ಭಾವನೆ ಎಲ್ಲರಲ್ಲೂ ಕೂಡ ಇದೆ. ಆದರೆ ಇತ್ತೀಚಿನ ಕೆಲವು ವಾರಗಳಿಂದ ಅವರ ಮನೆಯಲ್ಲಿ ಏನೋ ಒಂದು ವಿಚಿತ್ರ ಸಂಗತಿಗಳು ನಡೀತಾ ಇದೆ. ಇದನ್ನು ಅವರ ಮನೆಯವರು ಹೊರಗೆ ಹೇಳೋದಿಲ್ಲ. ಏಕೆಂದರೆ ಕೇಳಿದವರು ನಂಬದೆ ನಗ್ತಾರೆ ಅಥವಾ ಭಯ ಪಡ್ತಾರೆ ಅಂತ ಭಾವಿಸ್ತಾ ಇದ್ದಾರೆ. ಆದರೆ ನಿಜವಾಗಿಯೂ ನಡೆಯುತ್ತಿರೋದನ್ನು ಕೇಳಿದರೆ ನೀವು ಸಹ ಶಾಕ್ ಆಗ್ತೀರಾ. ಜ್ಯೋತಿಷ್ಯ ಪ್ರಕಾರ ಮೀನರಾಶಿಯವರು ಈಗ ರಾಹು ಕೇತು ಗ್ರಹಚಾರದ ಬಲವಾದ ಅವಧಿಯಲ್ಲಿ ಇದ್ದಾರೆ. ಗುರುಗ್ರಹ ಮೀನರಾಶಿಯಲ್ಲಿ ಒಂದು ಉಚ್ಚ ಸ್ಥಿತಿಯಲ್ಲಿದ್ದರೂ ಕೂಡ ಶನಿ ಗ್ರಹದ ದೃಷ್ಟಿ ಅವರ 4ನೇ ಒಂದು ಭವನಕ್ಕೆ ಬಿದ್ದಿದೆ ಅಂತ ಹೇಳ್ಬೋದು. ಇದು ಮನೆಯ ಒಂದು ವಾತಾವರಣದಲ್ಲಿ ಅಸಮಾಧಾನ, ರಹಸ್ಯ, ಆತ್ಮಶಕ್ತಿ ಚಲನೆ ಉಂಟು ಮಾಡ್ತಾ ಇದೆ. ಮೀನರಾಶಿಯ ಕೆಲವು ಮನೆಗಳಲ್ಲಿ ಬೆಳಿಗ್ಗೆ ದೇವರ ಕೋಣೆಯಲ್ಲಿ ದೀಪ ಸ್ವಯಂ ಹಚ್ಚಿಕೊಂಡಿದೆ ಎಂಬ ಘಟನೆ ಕೂಡ ಕೇಳಿ ಬರ್ತಾ ಇದೆ. ಹೌದು, ಯಾರೂ ಹಚ್ಚದೆ ಬೆಳಗಿನ ಜಾವ ದೀಪ ಹೊತ್ತಿ ಉರಿಯುವುದು ಕಂಡು ಬಂದಿದೆ ಅಂತ ಕೆಲವು ಜನ ಹೇಳಿದ್ದಾರೆ. ಇದನ್ನು ಕೆಲವರು ದೇವರ ಕೃಪೆ ಅಂತ ಹೇಳಿದರೆ, ಇನ್ನು ಕೆಲವು ಜನ ಆತ್ಮಶಕ್ತಿ ಕೆಲಸ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದೇ ಮನೆಯವರು ಹೇಳುವಂತೆ ರಾತ್ರಿ ವೇಳೆ ದೀಪ ಹಚ್ಚಿದ್ರೂ ಅದು ಅರ್ಧರಾತ್ರಿ ಹೊತ್ತಿಗೆ ಆಕಸ್ಮಿಕವಾಗಿ ಆರಿ ಹೋಗ್ಬಿಡುತ್ತೆ. ಕೆಲವೊಮ್ಮೆ ಮನೆಯ ಓಡಾಡಿ ಇಂತಹ ಸಂಗತಿಗಳು ಹಿಂದೂ ಪುರಾಣಗಳು ಕೂಡ ಉಲ್ಲೇಖ ಆಗಿದೆ. ಅದೃಶ್ಯ ಶಕ್ತಿ ಎನ್ನುವುದಕ್ಕೆ ಹಲವಾರು ಉದಾಹರಣೆಗಳು ಕೂಡ ಇದೆ. ಮಹಾಭಾರತದಲ್ಲೂ ಭೀಮನು ಹಿಮಾಲಯದಲ್ಲಿ ಹೋಗಿ ದಿವ್ಯ ಒಂದು ಗಂಧರ್ವವನ್ನ ಭೇಟಿಯಾದ ಒಂದು ಕಥೆ ಕೂಡ ಇದೆ. ಕೆಲವೊಮ್ಮೆ ದೇವತೆಗಳು, ಆತ್ಮಶಕ್ತಿಗಳು ಮಾನವನ ಮನೆಗೆ ಬರುತ್ತೆ ಎಂಬ ಒಂದು ನಂಬಿಕೆ ಇದೆ. ಮೀನರಾಶಿಯವರು ಹೇಳಿದಂತೆ ಅವರ ಮನೆಯಲ್ಲಿ ಇರುವ ಒಂದು ಹಳೆಯ ಒಂದು ಪಿತ್ತಳದ ಒಂದು ಪೆಟ್ಟಿಗೆಯನ್ನು ಯಾರೂ ತೆಗೆಯಲು ಧೈರ್ಯ ಪಡ್ತಿಲ್ಲ. ಪೆಟ್ಟಿಗೆಯ ಮೇಲೆ ಅನೇಕ ಒಂದು ಹಳೆಯ ಯಂತ್ರ, ಮಂತ್ರ, ಸಂಕೇತಗಳ ಕೆತ್ತನೆಗಳು ಇವೆ. ಒಮ್ಮೆ ಆ ಪೆಟ್ಟಿಗೆಯನ್ನು ತೆರೆಯಲು ಪ್ರಯತ್ನಿಸಿದ ವ್ಯಕ್ತಿ ತಕ್ಷಣ ಅಸ್ವಸ್ಥ ಆದ ಮತ್ತು 3 ದಿನ ಜ್ವರದಲ್ಲಿ ಬಿದ್ದ. ಈ ಕಾರಣಕ್ಕೆ ಅದನ್ನು ಮತ್ತೆ ಮುಟ್ಟೋದಕ್ಕೆ ಯಾರೂ ಮುಂದೆ ಬಂದಿಲ್ಲ. ಇನ್ನು ಮತ್ತೊಂದು ವಿಚಿತ್ರ ಸಂಗತಿ ಏನಂತಂದ್ರೆ, ಮನೆಯೊಳಗೆ ಒಂದು ದೊಡ್ಡ ಒಂದು ಹಳೆಯ ಕನ್ನಡಿ ಕೆಲವೊಮ್ಮೆ ಬೆಳಕು ಇಲ್ಲದಿದ್ರೂ ಹೊಳೆಯುತ್ತೆ. ಕೆಲವೊಮ್ಮೆ ಆ ಕನ್ನಡಿಯಲ್ಲಿ ಮನೆಯವರ ಪ್ರತಿಬಿಂಬ ಬದಲು ಅಪರಿಚಿತರ ಒಂದು ಮುಖದ ಪ್ರತಿಬಿಂಬ ಕಾಣಿಸುತ್ತೆ. ಇದು ಕೇವಲ ಭ್ರಮೆನಾ ಅಥವಾ ನಿಜವಾದ ಒಂದು ಆಧ್ಯಾತ್ಮಿಕ ಪ್ರಭಾವನ ಅಂತ ಅನ್ನೋದನ್ನ ಗೊತ್ತಾಗ್ಸೋಕೆ ಒಬ್ಬ ತಂತ್ರಜ್ಞ ಕರೆಸಿದ್ರು ಅವರು. ಆದರೆ ತಂತ್ರಜ್ಞನು ಮನೆಗೆ ಬಂದ ಕೂಡಲೇ ಹೇಳಿದರು, ಇಲ್ಲಿ ದೇವತೆಯ ಒಂದು ಆಶೀರ್ವಾದ ಇದೆ, ಅದರ ಜೊತೆಗೆ ಒಂದು ಅತೃಪ್ತ ಆತ್ಮದ ಪ್ರಭಾವನೂ ಇದೆ ಅಂತ. ಆ ದಿನದಿಂದ ಮನೆಯವರು ಹೆಚ್ಚು ಎಚ್ಚರಿಕೆಯಿಂದ ಜೀವನ ನಡೆಸ್ತಾ ಇದ್ದಾರೆ. ಹಿರಿಯರು ಒಂದು ಸಲಹೆ ನೀಡಿದಂತೆ ಪ್ರತಿದಿನ ಬೆಳಿಗ್ಗೆ ತುಳಸಿ ಗಿಡಕ್ಕೆ ನೀರು ಹಾಕೋದಕ್ಕೆ ಮತ್ತು ಪ್ರತಿ ಗುರುವಾರ ಬಾಳೆಹಣ್ಣು ಮತ್ತು ಹಾಲಿನಿಂದ ವಿಷ್ಣು ದೇವರಿಗೆ ನೈವೇದ್ಯ ಮಾಡೋದು, ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯ ಒಂದು ಆರಾಧನೆ ಮಾಡೋದು ಪ್ರಾರಂಭ ಮಾಡಿದರು. ಕೆಲವೇ ದಿನಗಳಲ್ಲಿ ಒಂದು ಮನೆಯ ವಾತಾವರಣದಲ್ಲಿ ಸ್ವಲ್ಪ ಶಾಂತಿ ಕಂಡುಬಂತು. ಆದರೆ ಕೆಲವು ರಾತ್ರಿ ಮನೆಯ ಹಿಂಬಾಗಿನಲ್ಲಿ ಹಾವು ಓಡಾಡಿದಂತೆ ಶಬ್ದ ಕೇಳಿಸ್ತಿತ್ತು. ಹುಡುಕಿದರೆ ಏನು ಕಾಣಿಸ್ತಾ ಇಲ್ಲ. ಜ್ಯೋತಿಷಿಗಳು ಹೇಳುವಂತೆ ಈ ಅವಧಿ 41 ದಿನಗಳವರೆಗೆ ಹೀಗೇನೆ ಇರುತ್ತೆ ಅಂತ. ನಂತರ ಮೀನರಾಶಿಯವರ ಮನೆಗೆ ಶುಭ ಕಾಲ ಬರುತ್ತೆ ಅಂತ ಹೇಳ್ತಾ ಇರ್ತಾರೆ. ಆದರೆ ಅವರಿಗೆ ಅವಧಿಗೆ ಮಾತ್ರ, ಇನ್ನು ಆ ಟೈಮಲ್ಲಿ ಮಂತ್ರ, ಸ್ತೋತ್ರ ಪಠಣವನ್ನು ಬಿಡದೆ ಮಾಡಬೇಕು ಅಂತ ಹೇಳ್ತಾರೆ. ಮೀನರಾಶಿಯ ಮನೆಗಳಲ್ಲಿ ನಡೆಯುತ್ತಿರುವ ಈ ಒಂದು ಸಂಗತಿಗಳು ಕೆಲವರಿಗೆ ದೇವರ ಲೀಲೆ ಅಂತ ಹೇಳ್ತಾರೆ, ಕೆಲವರಿಗೆ ರಹಸ್ಯಮಯ ಶಕ್ತಿಯ ಕಾರ್ಯದಂತೆ ತೋರುತ್ತೆ. ಒಂದು ದಿನ ಈ ಎಲ್ಲ ಸತ್ಯ ಬಹಿರಂಗವಾದಾಗ ಎಲ್ಲರೂ ಬೆರಗಾಗೋದು ಈ ಕಥೆಯಲ್ಲಿನ ರಹಸ್ಯಗಳು ಇನ್ನೂ ಹಲವರಿಗೆ ತಿಳಿಯಬೇಕು ಅಂತ. ಆದರೆ ಈಗಾಗಲೇ ಮೀನರಾಶಿಯ ಮನೆಯವರು ಅದನ್ನು ಗುಪ್ತವಾಗಿ ಇಟ್ಟಿದ್ದಾರೆ, ಅವರು ಯಾರು ಹೇಳ್ತಾ ಇಲ್ಲ. ಅವರ ಮನೆಯೊಳಗಿನ ಒಂದು ದಾರಿಗಳನ್ನು, ಗೋಡೆಗಳನ್ನು, ಹಳೆಯ ವಸ್ತುಗಳನ್ನು, ಇನ್ನೂ ಅನೇಕ ಕಥೆಗಳು ಹೀಗೇನೆ ಇದೆ. ಅವು ಜಾಗೃತ ಆದರೆ ಈ ಮನೆ ಕೇವಲ ಮನೆ ಅಲ್ಲ, ಅದು ಒಂದು ಜೀವಂತ ಪುರಾಣದಂತಾಗುವುದು ನಿಶ್ಚಿತ ಅಂತಾನೆ ಹೇಳಬಹುದು. ಫ್ರೆಂಡ್ಸ್, ನಿಮ್ಮ ಮೀನರಾಶಿಯವರು ನೀವು ನೋಡ್ತಾ ಇದ್ರೆ ಎಲ್ಲರಿಗೂ ತಲುಪಲೆ ಅಂತ ಶೇರ್ ಮಾಡಿ, ಮತ್ತು ವಿಡಿಯೋ ಇಷ್ಟದ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಈ ಥರ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಯಾರೋ ಬಂದು ಬಾಗಿಲು ತಟ್ಟಿದಂತಾಗುತ್ತೆ, ಬಾಗಿಲು ತೆರೆದ್ರೆ ಯಾರು ಇರೋದಿಲ್ಲ. ಇಂತಹ ಸಂಗತಿಗಳು ಹಿಂದೂ ಪುರಾಣಗಳು ಕೂಡ ಉಲ್ಲೇಖ ಆಗಿದೆ. ಅದೃಶ್ಯ ಶಕ್ತಿ ಎನ್ನುವುದಕ್ಕೆ ಹಲವಾರು ಉದಾಹರಣೆಗಳು ಕೂಡ ಇದೆ. ಮಹಾಭಾರತದಲ್ಲೂ ಭೀಮನು ಹಿಮಾಲಯದಲ್ಲಿ ಹೋಗಿ ದಿವ್ಯ ಒಂದು ಗಂಧರ್ವವನ್ನ ಭೇಟಿಯಾದ ಒಂದು ಕಥೆ ಕೂಡ ಇದೆ. ಕೆಲವೊಮ್ಮೆ ದೇವತೆಗಳು, ಆತ್ಮಶಕ್ತಿಗಳು ಮಾನವನ ಮನೆಗೆ ಬರುತ್ತೆ ಎಂಬ ಒಂದು ನಂಬಿಕೆ ಇದೆ. ಮೀನರಾಶಿಯವರು ಹೇಳಿದಂತೆ ಅವರ ಮನೆಯಲ್ಲಿ ಇರುವ ಒಂದು ಹಳೆಯ ಒಂದು
ಪಿತ್ತಳದ ಒಂದು ಪೆಟ್ಟಿಗೆಯನ್ನು ಯಾರೂ ತೆಗೆಯಲು ಧೈರ್ಯ ಪಡ್ತಿಲ್ಲ. ಪೆಟ್ಟಿಗೆಯ ಮೇಲೆ ಅನೇಕ ಒಂದು ಹಳೆಯ ಯಂತ್ರ ಮಂತ್ರ ಸಂಕೇತಗಳ ಕೆತ್ತನೆಗಳು ಇವೆ. ಒಮ್ಮೆ ಆ ಪೆಟ್ಟಿಗೆಯನ್ನು ತೆರೆಯಲು ಪ್ರಯತ್ನಿಸಿದ ವ್ಯಕ್ತಿ ತಕ್ಷಣ ಅಸ್ವಸ್ಥ ಆದ ಮತ್ತು 3 ದಿನ ಜ್ವರದಲ್ಲಿ ಬಿದ್ದ. ಈ ಕಾರಣಕ್ಕೆ ಅದನ್ನು ಮತ್ತೆ ಮುಟ್ಟೋದಕ್ಕೆ ಯಾರೂ ಮುಂದೆ ಬಂದಿಲ್ಲ. ಇನ್ನು ಮತ್ತೊಂದು ವಿಚಿತ್ರ ಸಂಗತಿ ಏನಂತಂದ್ರೆ, ಮನೆಯೊಳಗೆ ಒಂದು ದೊಡ್ಡ ಒಂದು ಹಳೆಯ ಕನ್ನಡಿ ಕೆಲವೊಮ್ಮೆ ಬೆಳಕು ಇಲ್ಲದಿದ್ರೂ ಹೊಳೆಯುತ್ತೆ. ಕೆಲವೊಮ್ಮೆ ಆ ಕನ್ನಡಿಯಲ್ಲಿ ಮನೆಯವರ ಪ್ರತಿಬಿಂಬ ಬದಲು ಅಪರಿಚಿತರ ಒಂದು ಮುಖದ ಪ್ರತಿಬಿಂಬ ಕಾಣಿಸುತ್ತೆ. ಇದು ಕೇವಲ ಭ್ರಮೆನಾ ಅಥವಾ ನಿಜವಾದ ಒಂದು ಆಧ್ಯಾತ್ಮಿಕ ಪ್ರಭಾವನ ಅಂತ ಅನ್ನೋದನ್ನ ಗೊತ್ತಾಗ್ಸೋಕೆ ಒಬ್ಬ ತಂತ್ರಜ್ಞ ಕರೆಸಿದ್ರು ಅವರು. ಆದರೆ ತಂತ್ರಜ್ಞನು ಮನೆಗೆ ಬಂದ ಕೂಡಲೇ ಹೇಳಿದರು, ಇಲ್ಲಿ ದೇವತೆಯ ಒಂದು ಆಶೀರ್ವಾದ ಇದೆ, ಅದರ ಜೊತೆಗೆ ಒಂದು ಅತೃಪ್ತ ಆತ್ಮದ ಪ್ರಭಾವನೂ ಇದೆ ಅಂತ. ಆ ದಿನದಿಂದ ಮನೆಯವರು ಹೆಚ್ಚು ಎಚ್ಚರಿಕೆಯಿಂದ ಜೀವನ ನಡೆಸ್ತಾ ಇದ್ದಾರೆ. ಹಿರಿಯರು ಒಂದು ಸಲಹೆ ನೀಡಿದಂತೆ ಪ್ರತಿದಿನ ಬೆಳಿಗ್ಗೆ ತುಳಸಿ ಗಿಡಕ್ಕೆ ನೀರು ಹಾಕೋದಕ್ಕೆ ಮತ್ತು ಪ್ರತಿ ಗುರುವಾರ ಬಾಳೆಹಣ್ಣು ಮತ್ತು ಹಾಲಿನಿಂದ ವಿಷ್ಣು ದೇವರಿಗೆ ನೈವೇದ್ಯ ಮಾಡೋದು, ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯ ಒಂದು ಆರಾಧನೆ ಮಾಡೋದು ಪ್ರಾರಂಭ ಮಾಡಿದರು. ಕೆಲವೇ ದಿನಗಳಲ್ಲಿ ಒಂದು ಮನೆಯ ವಾತಾವರಣದಲ್ಲಿ ಸ್ವಲ್ಪ ಶಾಂತಿ ಕಂಡುಬಂತು. ಆದರೆ ಕೆಲವು ರಾತ್ರಿ ಮನೆಯ ಹಿಂಬಾಗಿನಲ್ಲಿ ಹಾವು ಓಡಾಡಿದಂತೆ ಶಬ್ದ ಕೇಳಿಸ್ತಿತ್ತು. ಹುಡುಕಿದರೆ ಏನು ಕಾಣಿಸ್ತಾ ಇಲ್ಲ. ಜ್ಯೋತಿಷಿಗಳು ಹೇಳುವಂತೆ ಈ ಅವಧಿ 41 ದಿನಗಳವರೆಗೆ ಹೀಗೇನೆ ಇರುತ್ತೆ ಅಂತ. ನಂತರ ಮೀನರಾಶಿಯವರ ಮನೆಗೆ ಶುಭ ಕಾಲ ಬರುತ್ತೆ ಅಂತ ಹೇಳ್ತಾ ಇರ್ತಾರೆ. ಆದರೆ ಅವರಿಗೆ ಅವಧಿಗೆ ಮಾತ್ರ, ಇನ್ನು ಆ ಟೈಮಲ್ಲಿ ಮಂತ್ರ ಸ್ತೋತ್ರ ಪಠಣವನ್ನು ಬಿಡದೆ ಮಾಡಬೇಕು ಅಂತ ಹೇಳ್ತಾರೆ. ಮೀನರಾಶಿಯ ಮನೆಗಳಲ್ಲಿ ನಡೆಯುತ್ತಿರುವ ಈ ಒಂದು ಸಂಗತಿಗಳು ಕೆಲವರಿಗೆ ದೇವರ ಲೀಲೆ ಅಂತ ಹೇಳ್ತಾರೆ, ಕೆಲವರಿಗೆ ರಹಸ್ಯಮಯ ಶಕ್ತಿಯ ಕಾರ್ಯದಂತೆ ತೋರುತ್ತೆ. ಒಂದು ದಿನ ಈ ಎಲ್ಲ ಸತ್ಯ ಬಹಿರಂಗವಾದಾಗ ಎಲ್ಲರೂ ಬೆರಗಾಗೋದು ಈ ಕಥೆಯಲ್ಲಿನ ರಹಸ್ಯಗಳು ಇನ್ನೂ ಹಲವರಿಗೆ ತಿಳಿಯಬೇಕು ಅಂತ. ಆದರೆ ಈಗಾಗಲೇ ಮೀನರಾಶಿಯ ಮನೆಯವರು ಅದನ್ನು ಗುಪ್ತವಾಗಿ ಇಟ್ಟಿದ್ದಾರೆ, ಅವರು ಯಾರು ಹೇಳ್ತಾ ಇಲ್ಲ. ಅವರ ಮನೆಯೊಳಗಿನ ಒಂದು ದಾರಿಗಳನ್ನು, ಗೋಡೆಗಳನ್ನು, ಹಳೆಯ ವಸ್ತುಗಳನ್ನು, ಇನ್ನೂ ಅನೇಕ ಕಥೆಗಳು ಹೀಗೇನೆ ಇದೆ. ಅವು ಜಾಗೃತ ಆದರೆ ಈ ಮನೆ ಕೇವಲ ಮನೆ ಅಲ್ಲ, ಅದು ಒಂದು ಜೀವಂತ ಪುರಾಣದಂತಾಗುವುದು ನಿಶ್ಚಿತ ಅಂತಾನೆ ಹೇಳಬಹುದು. ಫ್ರೆಂಡ್ಸ್, ನಿಮ್ಮ ಮೀನರಾಶಿಯವರು ನೀವು ನೋಡ್ತಾ ಇದ್ರೆ ಎಲ್ಲರಿಗೂ ತಲುಪಲೆ ಅಂತ ಶೇರ್ ಮಾಡಿ, ಮತ್ತು ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಈ ಥರ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ. ಜೈ ಹಿಂದ್, ಜೈ ಭಾರತ್ ಮಾತೆ.